ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಜಯಲಕ್ಷ್ಮಿ ತುಂಗಡ್. ಇದೇ 16ನೇ ತಾರೀಕಿನಂದು ಹೆಮ್ಮೆಯ ಪ್ರಧಾನಮಂತ್ರಿ ಮೋದಿಜಿಯವರು ಸಂಸತ್ತಿನಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ 33% ಮಹಿಳಾ ಮೀಸಲಾತಿ ವಿಧೇಯಕವನ್ನು ಮಂಡಿಸಿ ಚರ್ಚಿಸಿ ಇದು ಅಂಗೀಕಾರವಾಗಲು ಶ್ರಮಿಸುತ್ತಿದ್ದಾರೆ. ಸ್ವಾತಂತ್ರ್ಯ ನಂತರದ ಯಾವುದೇ ಕೇಂದ್ರ ಸರ್ಕಾರ ಅಥವಾ ಪ್ರಧಾನಮಂತ್ರಿಗಳು ಮಹಿಳಾ ಮೀಸಲಾತಿ ಬಗ್ಗೆ ವಿಚಾರ ಮಾಡಲೇ ಇಲ್ಲ. ಹೆಮ್ಮೆಯ ಪ್ರಧಾನಮಂತ್ರಿ ಮೋದಿಜಿಯವರು ಬೇಟಿ ಬಚಾವೋ ಬೇಟಿ ಪಡಾವದಿಂದ ಹಿಡಿದು ಇಂದಿನ ನಾರಿ ಶಕ್ತಿ ವಂದನಾ ಅಧಿನಿಯಮ ಮಸೂದೆಯವರೆಗೆ ಮಹಿಳಾ ಸಶಕ್ತೀಕರಣದ ಪ್ರತಿ ಒಂದು ವಿಚಾರಗಳನ್ನು ಹಿಡಿದೇನೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ತಯಾರು ಮಾಡಿದ್ದಾರೆ ಮತ್ತು ಅವು ಜಾರಿಗೆ ಬರುವುದರಲ್ಲಿ ತಮ್ಮ ಪ್ರಯಾಸವನ್ನು ಹೆಚ್ಚಿಗೆ ತೋರಿಸಿದ್ದಾರೆ. ಇಲ್ಲಿ ವಿವೇಕಾನಂದರು ಯಾವ ದೇಶದಲ್ಲಿ ಮಹಿಳೆಯರು ಪ್ರಗತಿ ಹೊಂದುತ್ತಾರೋ ಆ ದೇಶವೇ ಪ್ರಗತಿ ಹೊಂದಿದ ದೇಶ ಎಂದು ಹೇಳಿದ್ದನ್ನು ನಂಬಿದ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಮೋದಿಜಿಯವರು ಈಗ ಸಂಸತ್ತಿನಲ್ಲಿ ಮಂಡಿಸುತ್ತಿರುವಂತಹ ಈ ವಿಧೇಯಕವನ್ನು ನಾವೆಲ್ಲ ಮಹಿಳೆಯರು ಬೆಂಬಲಿಸೋಣ. ಮೋದಿಜಿ ಅವರಿಗೆ ಈ ವಿಷಯದಲ್ಲಿ ನಾವು ಸ್ವಾಗತ ಮಾಡೋಣ. ನಾವೆಲ್ಲರೂ ನಿಮ್ಮೊಂದಿಗಿದ್ದೇವೆ ಎಂದು ಅವರಿಗೆ ಹೇಳೋಣ. ಜೈ ಹಿಂದ್. ನಮ್ಮ ಹೆಮ್ಮೆಯ ಪ್ರಧಾನ ಮೋದಿಜಿಯವರು 2014ರಿಂದನೇ ಮಹಿಳೆಯರಿಗೋಸ್ಕರನೇ ತುಂಬ ಮೀಸಲಾತಿಗಳು ತಂದಿದ್ದಾರೆ. ಗರ್ಭಿಣಿಯರು ಇರ್ಬೋದು, ಮಹಿಳೆಯರಿಗೋಸ್ಕರ ಶೌಚಾಲಯದಿರ್ಬೋದು. ಇದೇ ದಾರಿಯಲ್ಲಿ 2014ರಿಂದನೇ ಮಹಿಳೆಯರಿಗೋಸ್ಕರನೇ ಒಂದು ದಾರಿ ರೂಪಿಸ್ಕೊಂಡು ಬಂದಿದ್ದಾರೆ. ನಮಗೊಂದು ದೊಡ್ಡ ಹೆಮ್ಮೆ. ನಮ್ಮ ಪ್ರಧಾನಿ ಮೋದಿಜಿಯವರು ಏನು ಕೆಲಸ ಮಾಡ್ಕೊಂಡು ನಮಗೆ ಮಹಿಳೆಯರಿಗೋಸ್ಕರ ಮೀಸಲಾತಿ ಕೊಟ್ಕೊಂಡು ಬಂದಿದ್ದಾರೆ. ಈಗ ಅಂದ್ರೆ ಇದೇ ತಿಂಗಳು 13ನೇ ತಾರೀಕು ನಾರಿ ಶಕ್ತಿ ಅಧಿನಿಯಮದ ಬಗ್ಗೆ ಒಂದು 33% ಮೀಸಲಾತಿ ತಗೊಂಡ್ಬಂದಿದ್ದಾರೆ. ಇದಕ್ಕೆ ನಾವು ಕರ್ನಾಟಕದ ಎಲ್ಲಾ ಮಹಿಳೆಯರು ತುಂಬಾ ಹೆಮ್ಮೆ ಪಡ್ತೀವಿ. ಹಾಗೆ ನಮ್ಮ ಕರ್ನಾಟಕ ಎಲ್ಲಾ ಮಹಿಳೆಯರು ಕೂಡ ಮೋದಿಜಿ ಅವರಿಗೆ ಕೃತಜ್ಞತೆಗಳು ಮತ್ತೆ ಅಭಿನಂದನೆಗಳು ತಿಳಿಸಕ್ ಬರ್ತೀವಿ. ಮೋದಿಜಿ ಅವರಿಂದ ಇನ್ನೂ ಮಹಿಳೆಯರಿಗೆ ಆದಷ್ಟು ಒಳ್ಳೊಳ್ಳೆ ಮೀಸಲಾತಿ ಬರುತ್ತೆ ಅನ್ನೋ ನಂಬಿಕೆ ನಮಗಿದೆ. ನಾವೆಲ್ಲ ಮೋದಿಜಿ ಪರವಾಗಿ ನಿಂತಿರ್ತೀವಿ ಅಂತ ಹೇಳೋದು ಬಯಸ್ತೀನಿ.